ಪ್ಲೇಲಿಸ್ಟಿನ 5th ವಿಡಿಯೋ. ನಾವು 4th ವಿಡಿಯೋ ಅಲ್ಲಿ ಗ್ರೆಪ್, ಫೈಂಡ್, ಸಾರ್ಟ್, ಯೂನಿಕ್, ಹೆಡ್, ಟೇಲ್, ಲೆಸ್, ಮೋರ್ ನೋಡಿದ್ವಿ. ಈ ವಿಡಿಯೋ ಅಲ್ಲಿ ಫೈಲ್ ಪರ್ಮಿಷನ್ಸ್ ಬಗ್ಗೆ ಕಲಿಯೋಣ. ಓಕೆ, ನಮ್ದು ಏನೇ ಫೈಲ್ ಇರ್ಲಿ, ಡೈರೆಕ್ಟರಿ ಇರ್ಲಿ ಅಥವಾ ಲಿಂಕ್ ಇರ್ಲಿ, ಅದಕ್ಕೆ ಸೆಟ್ ಆಫ್ ಪರ್ಮಿಷನ್ಸ್ ಇರುತ್ತೆ. ರೀಡ್, ರೈಟ್, ಎಕ್ಸಿಕ್ಯೂಟ್. ಪರ್ಮಿಷನ್ ಸರಿಯಾಗಿ ಸೆಟ್ ಆಗಿಲ್ಲ ಅಂದ್ರೆ ನಿಮ್ ಅಪ್ಲಿಕೇಶನ್ ಡೌನ್ ಆಗ್ಬೋದು ಅಥವಾ ನಿಮ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಎಲ್ಲರಿಗೂ ಅವೈಲೇಬಲ್ ಆಗ್ಬಿಡ್ಬೋದು. ಸೊ ಫೈಲ್ ಪರ್ಮಿಷನ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ಓಕೆ, ಹೇಗೆ ಒಂದು ಫೈಲಿಂದ ಅಥವಾ ಡೈರೆಕ್ಟರಿ ಫೈಲ್ ಪರ್ಮಿಷನ್ ಚೆಕ್ ಮಾಡೋದು ನೋಡೋ ಮುಂಚೆ ನಾವು ಇಷ್ಟು ಟೈಮು ಮೊಬೈಲ್ ಎಕ್ಸ್ಟ್ರಾಮ್ ಯೂಸ್ ಮಾಡಿದ್ವಿ. ಈಗ ಕಿಲ್ಲರ್ ಕೂಡ ಯೂಸ್ ಮಾಡ್ಬಿಟ್ಟು ಚೆಕ್ ಮಾಡೋಣ. ಕಿಲ್ಲರ್ ಕೂಡ ಮೊಬೈಲ್ ಎಕ್ಸ್ಟ್ರಾಮ್ ತರ ಓಪನ್ ಸೋರ್ಸ್. ಓಕೆ, ಬಟ್ ನೀವು ಇದ್ರಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಲಾಗಿನ್ ಆಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬಹುದು. ಕಲಿಯೋದಕ್ಕೆ ಸ್ಟೂಡೆಂಟ್ಸ್ಗೆಲ್ಲ ದಿಸ್ ಇಸ್ ಅ ವೆರಿ ಗುಡ್ ಟೂಲ್. ಕಿಲ್ಲರ್ ಕೋಡ ಅಂತ ಸರ್ಚ್ ಮಾಡಿ, ನಾನು ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇಲ್ಲಿ ಪ್ಲೇ ಗ್ರೌಂಡಿಗೆ ಹೋಗ್ಬಿಟ್ಟು ಉಬುಂಟು. ಓಕೆ, ನೀವು ಇಲ್ಲಿ ನೋಡ್ಬೋದು ಒಂದು ಟ್ಯಾಬ್ ಓಪನ್ ಆಗಿದೆ. ನಾನು ಇದನ್ನ ಝೂಮ್ ಮಾಡ್ತೀನಿ. ಝೂಮ್ ಮಾಡೋಕ್ಕೆ ನಮಗೆ ಗೊತ್ತು Ctrl++. ಓಕೆ, ಇಲ್ಲಿ LS ಮಾಡೋಣ. ಫೈಲ್ ಸಿಸ್ಟಮ್ ಅಂತ ಇದೆ. CD ಫೈಲ್ ಸಿಸ್ಟಮ್. ಓಕೆ, ಇಲ್ಲಿ ನಾನು LS-L ಮಾಡ್ತೀನಿ. ಓಕೆ, ಎಲ್ ಏನಕ್ಕೆ? ಲಾಂಗ್ ಲಿಸ್ಟಿಗೆ ಎಂಟರ್ ಮಾಡಿದೆ. ಎಂಟರ್ ಮಾಡಿದಾಗ ನಮಗೆ ನಮ್ಮ ಹತ್ರ ಯಾವ ಫೈಲ್ಸ್, ಡೈರೆಕ್ಟರೀಸ್, ಲಿಂಕ್ಸ್ ಇದೆ ಅಂತ ಬರ್ತಾ ಇದೆ. ಅಲಾಂಗ್ ವಿತ್ ದಟ್ ನೀವು ಇಲ್ಲಿ ನೋಡ್ಬೋದು DRWX ಅಂತ ಎಲ್ಲ ಇದೆಯಲ್ಲ, ಅದೇನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇದೇ ನಮ್ಮ ಪರ್ಮಿಷನ್ಸ್. ಓಕೆ, ಫಸ್ಟ್ ಲೆಟರ್ ಡಿ ಇಲ್ಲಿ ಎಲ್ಲಿದೆ, ಇಲ್ಲಿ ಹೈಫನ್ ಅಂತ ಇದೆ. ಏನಿದು ಅಂದ್ರೆ ಹೈಫನ್ ಅಂತ ಇದ್ರೆ ಅದೊಂದು ಫೈಲ್ ಅಂತ, ಡಿ ಅಂದ್ರೆ ಡೈರೆಕ್ಟರಿ ಅಂತ, ಎಲ್ ಅಂದ್ರೆ ಲಿಂಕ್ ಅಂತ. ನಾನು ಒಂದು ಲಿಂಕ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. LN-S ಅಂತ ಕೊಟ್ಬಿಟ್ಟು ಒಂದು ಡಮ್ಮಿ ಆಯ್ತಾ, ಎಂಟರ್ ಮಾಡಿದೆ. ಸಿ, ಈ ಲಿಂಕ್ ಇದೆ ಅಲ್ವಾ, ಇದಕ್ಕೆ ಎಲ್ ಅಂತ ಬಂದಿದೆ. ಸೊ ನಮಗೆ ಫಸ್ಟ್ ಲೆಟರ್ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನಿದೆ ಹೇಳಿ, RWX ಅಂತ 3 ಟೈಮ್ಸ್ ಇದೆ. ಇಲ್ಲಿ R ಅಂದ್ರೆ ರೀಡ್, W ಅಂದ್ರೆ ರೈಟ್, X ಅಂದ್ರೆ ಎಕ್ಸಿಕ್ಯೂಟ್ ಅಂತ. ಇದ್ರ ಬಗ್ಗೆ ಇನ್ನು ಫರ್ದರ್ ಕಲಿಯೋಣ ಈಗ. ಸಿ, ನಾನು ಹೇಳಿದೆ R ಅಂದ್ರೆ ರೀಡ್, W ರೈಟ್, E ಇಸ್ ಎಕ್ಸಿಕ್ಯೂಟ್. ಈ ನಂಬರ್ಸ್ ನೆನ್ಪಿಟ್ಕೊಂಡಿರಿ, ನಿಮಗೆ ಇದೇ ವಿಡಿಯೋಲಿ ನೆಕ್ಸ್ಟ್ ಗೊತ್ತಾಗುತ್ತೆ. 4, 2, 1. ಓಕೆ, ನಾವಲ್ಲಿ ನೋಡಿದ್ವಿ 3 ಸೆಟ್ ಆಫ್ RWX ಅಂತ ಇತ್ತು. 3 ಸೆಟ್ ಯಾರ್ಯಾರು ಅಂದ್ರೆ ಫಸ್ಟ್ ಓನರು, ನೆಕ್ಸ್ಟ್ ಗ್ರೂಪ್, ನೆಕ್ಸ್ಟ್ ಯೂಸರ್ಸ್, ಅದರ್ಸ್ ಎಲ್ಲರೂ. ಓನರ್ ಯಾರು? ಆ ಫೈಲ್ ಓನ್ ಮಾಡೋನು ಓನರು. ಗ್ರೂಪ್ ಯಾರು? ಆ ಗ್ರೂಪ್ ಓನರ್ ಕ್ರಿಯೇಟ್ ಮಾಡ್ತಾನೆ. ಇಷ್ಟು ಗ್ರೂಪ್ ಆಫ್ ಪೀಪಲ್ ನಾನು ಫೈಲನ್ನ ರೀಡ್, ರೈಟ್ ಅಕಾರ್ಡಿಂಗ್ ಟು ದ ಪರ್ಮಿಷನ್ ಹಿ ಅಸೈನ್. ಆಮೇಲೆ ಅದರ್ಸ್ ಅಂದ್ರೆ ರೆಸ್ಟ್ ಆಫ್ ದ ಪೀಪಲ್ ಯೂಸಿಂಗ್ ದಟ್ ಸರ್ವರ್. ಓಕೆ, ಓನರ್ ರೀಡ್ ಮಾಡಕ್ಕಾಗತ್ತಾ, ಓನರ್ ರೈಟ್ ಮಾಡಕ್ಕಾಗತ್ತಾ, ಓನರ್ ಎಕ್ಸಿಕ್ಯೂಟ್ ಮಾಡಕ್ಕಾಗತ್ತಾ? ಗ್ರೂಪ್ ರೀಡ್, ರೈಟ್, ಎಕ್ಸಿಕ್ಯೂಟ್. ಆಲ್ ಅದರ್ ಯೂಸರ್ಸ್ ರೀಡ್, ರೈಟ್, ಎಕ್ಸಿಕ್ಯೂಟ್. ಆ ಪರ್ಮಿಷನ್ಸ್ ಇಲ್ಲಿ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ. ಫಸ್ಟ್ ಇಸ್ ಏನು? ಫೈಲ್. ಹೈಫನ್ ಇಸ್ ಫೈಲ್, ಡಿ ಇಸ್ ಡೈರೆಕ್ಟರಿ, ಸಿ ಯೂಸರ್, ಗ್ರೂಪ್, ಆಲ್, ರೆಸ್ಟ್ ಆಲ್ ದ ಪೀಪಲ್. ಓಕೆ, ಒಂದು ಫೈಲ್ ಅಥವಾ ಒಂದು ಫೋಲ್ಡರ್ಗೆ ಇಷ್ಟು ಜನ ಪರ್ಮಿಷನ್ ಮೆಂಬರ್ಸ್ ಇರ್ತಾರೆ. ಅಗೇನ್ ವಿಲ್ ಕಮ್ ಬ್ಯಾಕ್ ಹಿಯರ್. ಒಂದು ಫೈಲು ನಾನು ನಿಮಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಇಲ್ಲ ಅಂದ್ರೆ ಏನಾಗತ್ತೆ ಅಂತ ತೋರಿಸ್ತೀನಿ. ಓಕೆ, ನಾನು ಸಿಂಪಲ್ ಪೈಥಾನ್ ಸ್ಕ್ರಿಪ್ಟ್ ಪಡಿತಾ ಇದ್ದೀನಿ. text.py ಅಂತ ಕೊಟ್ಟೆ, ಎಂಟರ್. ಓಕೆ, ಇಲ್ಲಿ ಏನಿಲ್ಲ, ನಾನು ಹೆಲೋ ಪೈಥಾನ್ ಅನ್ನ ಪ್ರಿಂಟ್ ಮಾಡ್ತಿರೋದಷ್ಟೇ. ಓಕೆ, ಫಸ್ಟ್ ಇದನ್ನ LS ಮಾಡಿ ತೋರಿಸ್ತೀನಿ. text.py. ಇದನ್ನ ಪರ್ಮಿಷನ್ ಏನಿದೆ ಹೇಳಿ, ರೀಡ್, ರೈಟ್ ಯಾರಿಗೆ? ಓನರಿಗೆ. ಇಲ್ಲಿ ರೀಡ್, ಬಾಕಿಯವರಿಗೂ ರೀಡ್ ಇದೆ. ಓಕೆ, ಇದನ್ನ ನಾವು ರನ್ ಮಾಡ್ಬಿಟ್ಟು ನೋಡೋಣ. text.py ಅಂತ ಕೊಡ್ಬಿಟ್ಟು ಇಫ್ ಐ ಎಂಟರ್, ಇಲ್ಲಿ ನೋಡ್ಬೋದು ಪರ್ಮಿಷನ್ ಡಿನೈಡ್. ಆಲ್ರೆಡಿ ನನ್ನ ಹತ್ರ ಫೈಲ್ ಇದೆ, ಫೈಲಲ್ಲಿ ಕೋಡು ಕರೆಕ್ಟ್ ಆಗಿದೆ, ಏನು ಸಿಂಟ್ಯಾಕ್ಸ್ ಎರರ್ ಇಲ್ಲ, ಆದ್ರೂ ಪರ್ಮಿಷನ್ ಡಿನೈಡ್ ಅಂತ ಬರ್ತಿದೆ. ನಾನು ಇದನ್ನೇ ಹೇಳಿದ್ದು, ಒಂದು ಅಪ್ಲಿಕೇಶನ್ ಕೂಡ ಡೌನ್ ಆಗ್ಬೋದು ಪರ್ಮಿಷನ್ಸ್ ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ ಅಂದ್ರೆ ಅಂತ. ಓಕೆ, ಈಗ ನಾನು ಇವರಿಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಟ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಹೇಗೆ ಪರ್ಮಿಷನ್ ಕೊಡೋದನ್ನ ಕಲಿಯೋಣ. ಫಸ್ಟ್ ಇದ್ರಿನ ವ್ಯಾಲ್ಯೂ ಗೊತ್ತಾಯ್ತು ಅನ್ಕೋತೀನಿ. ಅಥವಾ ನೀವು ಇನ್ನೊಂದು ಎಕ್ಸಾಂಪಲ್ ತಗೋಬಹುದು. ಒಂದು ಫೈಲ್ ಇದೆ, ಅದರಲ್ಲಿ ಎಲ್ಲ ಪಾಸ್ವರ್ಡ್ಸ್ ಬರ್ತಿದ್ದೀನಿ ನಾನು. secret.txt ಅಂತ ಒಂದು ಫೈಲ್ ಇದೆ, ಅದರಲ್ಲಿ ಎಲ್ಲ ಪಾಸ್ವರ್ಡ್ಸ್ ಇದೆ. ಆ ಫೈಲಿಗೆ ನಾನು ಎಲ್ಲ ಪರ್ಮಿಷನ್ ಕೊಟ್ಬಿಟ್ಟೆ ಅನ್ಕೊಳ್ಳಿ, ಎಲ್ಲ ಯೂಸರ್ಸಿಗೂ ರೀಡ್, ರೈಟ್ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಯಾರೇ ರ್ಯಾಂಡಮ್ ಯೂಸರ್ ಬಂದ್ಬಿಟ್ಟು ಒಂದು ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು, ನನ್ನ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ. ಇನ್ನೊಂದು ಅದ್ರಲ್ಲಿ ಮಾಡಿಫೈನೂ ಮಾಡ್ಬಿಡ್ಬೋದು. ಸೊ ಹಾಗಾಗಿ ಇಫ್ ಐ ಆಮ್ ದ ಓನರ್ ಆಫ್ ಫೈಲ್, ಐ ಶುಡ್ ಮೇಕ್ ಶೋರ್ ದಟ್ ಆ ಥರ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರೋ ಫೈಲ್ಸ್ ನಾನು ಬೇರೆ ಯಾರಿಗೂ ಪರ್ಮಿಷನ್ ಕೊಡಬಾರ್ದು ಅಂತ. ಅದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ಈಗ. ಓಕೆ, ಅದನ್ನ ಸೆಟ್ ಮಾಡೋದಕ್ಕೆ ನಾವು ಒಂದು ಕಮಾಂಡ್ ಯೂಸ್ ಮಾಡ್ತೀವಿ, chmod ಅಂತ. chmod ನೀವು ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ಬೋದು ಅಥವಾ ಸಿಂಬಾಲಿಕಲ್ ವ್ಯಾಲ್ಯೂ ಕೊಡ್ಬೋದು. ಹೇಗೆ ಅಂತ ನೋಡೋಣ. ಫಸ್ಟ್ ಸಿಂಬಾಲಿಕಲ್ ವ್ಯಾಲ್ಯೂ ಇಂದ ನಾನು ಹೇಳ್ಕೊಡ್ತೀನಿ. ಓಕೆ, chmod ಅಂತ ಕೊಟ್ಟೆ ನಾನು. ಇಲ್ಲಿ ನಾನು ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಡ್ಬೇಕಲ್ವಾ ಈ ಫೈಲ್ ರನ್ ಮಾಡೋಕ್ಕೆ, ಎಕ್ಸ್ ಅಂತ ಕೊಟ್ಬಿಟ್ಟು ಫೈಲ್ ನೇಮ್ ಕೊಡ್ತಾ ಇದ್ದೀನಿ. ಓಕೆ, ಇದನ್ನ ಪರ್ಮಿಷನ್ ಚೇಂಜ್ ಆಯ್ತು ನೋಡೋಣ. 3 ಜನಕ್ಕೂ ಓನರ್,
ಗ್ರೂಪ್ ಅದರ್ಸ್ ಎಕ್ಸಿಕ್ಯೂಟ್ ಪರ್ಮಿಷನ್ ಸಿಕ್ಕಿದೆ ಅಂಡ್ ನಮ್ಮ ಫೈಲ್ ಕೂಡ ಈಗ ರನ್ ಆಗ್ತಿದೆ. ಬಟ್ ನನಗೆ 3 ಜನಕ್ಕೂ ಪರ್ಮಿಷನ್ ಕೊಡೋದು ಬೇಕಿಲ್ಲ. ಐ ಜಸ್ಟ್ ವಾಂಟ್ ಟು ಗಿವ್ ಪರ್ಮಿಷನ್ ಟು ದ ಓನರ್. ಓಕೆ, ಅದನ್ನ ಹೇಗೆ ಮಾಡೋದನ್ನು ನೋಡೋಣ. ಫಸ್ಟ್ ಪರ್ಮಿಷನ್ ರಿಮೂವ್ ಮಾಡ್ತೀನಿ ನಾನು. ರಿಮೂವ್ ಮಾಡೋದಕ್ಕೆ ಅದೇ ಕಮಾಂಡ್ ಅಲ್ಲಿ ನೀವು +X ಅಂದ್ರೆ ಏನು, ಪರ್ಮಿಷನ್ ಕೊಡ್ತಿರೋದು. ಅದೇ ನೀವು -X ಅಂತ ಕೊಟ್ರೆ ಎಕ್ಸಿಕ್ಯೂಟ್ ಪರ್ಮಿಷನ್ ರಿಮೂವ್ ಆಗಬೇಕು. ಐ ವಿಲ್ ಟು ಎಂಟರ್, ಪರ್ಮಿಷನ್ ಚೆಕ್ ಮಾಡೋಣ. ಸಿ, ಪರ್ಮಿಷನ್ ರಿಮೂವ್ ಆಗಿದೆ. ಈಗ ನಾನು ಬರೀ ಓನರಿಗೆ ಅಷ್ಟೇ ಪರ್ಮಿಷನ್ ಕೊಡ್ತೀನಿ. ಹೇಗೆ ಅಂತ ನೋಡೋಣ. ಓನರಿಗೆ ನಾವು ಯು ಅಂತ ಹೇಳ್ತೀವಿ, ಗ್ರೂಪಿಗೆ ಜಿ, ಅದರ್ ಯೂಸರ್ಸಿಗೆ ಓ. ಓಕೆ, ಸೊ ಓನರ್ ಏನ್ ನಮ್ದು ಯು ಅಲ್ವಾ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಇದಕ್ಕೆ ಯು ಪ್ಲಸ್ ಎಕ್ಸಿಕ್ಯೂಟ್ ಅಂತ, ಓನರಿಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಫೈಲ್ ನೋಡೋಣ. ಪರ್ಫೆಕ್ಟ್, ಬರೀ ಓನರಿಗೆ ಅಷ್ಟೇ ಎಕ್ಸಿಕ್ಯೂಟ್ ಪರ್ಮಿಷನ್ ಸಿಕ್ಕಿದೆ. ಈಗ ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ. ಅದೇ ತರ ನಾನೀಗ ಇದರಿಂದ ರೈಟ್ ಪರ್ಮಿಷನ್ ಕೊಡ್ಲಾ. ಯಾರಿಗೆ ಕೊಡ್ತೀನಿ ರೈಟ್ ಪರ್ಮಿಷನ್? ಗ್ರೂಪಿಗೆ ಕೊಟ್ಟು ನೋಡೋಣ. ಇದೇ ಕಮಾಂಡ್ ಅಲ್ಲಿ ಗ್ರೂಪ್ ಏನು ಜಿ ಪ್ಲಸ್ ಅಂತ ಕೊಟ್ಬಿಟ್ಟು ಯಾರಿಗೆ ನಾನು ಏನ್ ಪರ್ಮಿಷನ್ ಕೊಡ್ತಿರೋದು, ನಾನು ರೈಟ್ ಪರ್ಮಿಷನ್ ಎಂಟರ್ ಮಾಡಿದೆ. ಆಸ್ ಯು ಕ್ಯಾನ್ ಸಿ, ಗ್ರೂಪ್ ಕೂಡ ರೈಟ್ ಮಾಡ್ಬೋದು. ಇದ್ರ ಅರ್ಥ ಏನು, ಆ ಗ್ರೂಪ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ಹೋಗ್ಬಿಟ್ಟು ಆ ಫೈಲ್ ಮಾಡಿಫೈ ಕೂಡ ಮಾಡ್ಬೋದು ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಡೆವಾಪ್ಸ್ ಇಂಜಿನಿಯರ್, ನಿಮ್ ಟೀಮಲ್ಲಿ ಡೆವಾಪ್ಸ್, ಡೆವಲಪರ್ಸ್ ಮತ್ತೆ ಟೆಸ್ಟರ್ಸ್ ಇದ್ದಾರೆ. ಓಕೆ, ನೀವು ಡಿಪ್ಲಾಯ್ಮೆಂಟ್.yaml ನಿಮ್ ಫೈಲ್ ಇದೆ. ನೀವು ಅದು ಟೆಸ್ಟರ್ಸ್ ಮತ್ತೆ ಡೆವಲಪರ್ಸಿಗೆ ಮಾಡಿಫೈ ಮಾಡೋ ಪರ್ಮಿಷನ್ ಕೊಡೋದು ಬೇಕಿಲ್ಲ. ರೈಟ್ ಪರ್ಮಿಷನ್ ಬೇಡ, ಅವ್ರು ಬರೀ ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು ಫಾರ್ ದೇರ್ ಟೆಸ್ಟಿಂಗ್. ಸೊ ಅಕಾರ್ಡಿಂಗ್ಲಿ ನೀವು ಪರ್ಮಿಷನ್ಸ್ ಕೊಡ್ಬೇಕು. ಓಕೆ, ಇದೊಂದು ಸಿನಾರಿಯೋ. ಈ ತರ ತುಂಬಾ ಸಿನಾರಿಯೋಲಿ ಪರ್ಮಿಷನ್ ಇಸ್ ವೆರಿ ಈಸಿ ಅಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನಾವು ಸಿಂಬಾಲಿಕ್ ಪರ್ಮಿಷನ್ ನೋಡಿದೀವಿ. ಈಗ ನ್ಯೂಮರಿಕ್ ಪರ್ಮಿಷನ್ ನೋಡೋಣ. ನಾನು ನಿಮಗೆ ಆಲ್ರೆಡಿ ಇಲ್ಲಿ ಹೇಳಿದ್ದೆ, ಈ ನಂಬರ್ಸ್ ನೆನ್ಪಿಟ್ಕೊಳ್ಳಿ ಅಂತ. 4 2 1. ಓಕೆ, 4 ನಾನು ಇಲ್ಲಿ ಬರಿತೀನಿ. 4 2 1 4 2 1 4 2 1. ಓಕೆ, ಇದ್ರ ಕೆಳಗಡೆ ನಾನು ಬರಿತೀನಿ ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್, ರೀಡ್ ರೈಟ್ ಎಕ್ಸಿಕ್ಯೂಟ್. 4 + 2 + 1 7 ಅಲ್ವಾ. 7 7 7 ಅಂತ ನೆನ್ಪಿಟ್ಕೊಳ್ಳಿ. ಸೊ ನಾನೀಗ 7 7 7 ಅಂದ್ರೆ ಏನ್ ಹೇಳಿ, ಆಲ್ ಎಲ್ಲಾ ಪರ್ಮಿಷನ್ ಇದೆ ಅಂತ. ಅದೇ ಈಗ ಬರೀ ರೀಡ್, ಇದು ನಮಗೆ ಗೊತ್ತು, ಓನರು, ಇದು ಗ್ರೂಪ್, ಇದು ಆಲ್ ಅದರ್ ಯೂಸರ್ಸ್ ಅಂತ. ಬರೀ ರೀಡ್ 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 ಅಂದ್ರೆ ಏನಾಗುತ್ತೆ ಹೇಳಿ, 4 4 4. 3 ಜನಕ್ಕೂ ರೈಟ್ ಕೊಡ್ಬೇಕು ಅಂದ್ರೆ 2 2 2. ಕರೆಕ್ಟ್. ಎಕ್ಸಿಕ್ಯೂಟ್ 1 1 1 ಆಯ್ತು. ಓನರಿಗೆ ಆಲ್ ಪರ್ಮಿಷನ್ ಕೊಡ್ತಾ ಇದ್ದೀನಿ, ಗ್ರೂಪಿಗೆ ಬರೀ ರೀಡ್ ಅಂಡ್ ರೈಟ್ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂದ್ರೆ 4 + 2 6 ಆಯ್ತು. ಯೂಸರ್ಸಿಗೆ ಬರೀ ರೀಡ್ ಕೊಡ್ತಾ ಇದ್ದೀನಿ ಅಂದ್ರೆ 4 ಆಯ್ತು. ಓಕೆ, ಐ ಹೋಪ್ ನಿಮಗೆ ಈ ನಂಬರ್ಸಿನ ಅರ್ಥ ಆಯ್ತು ಅಂತ. ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನೋಡೋಣ. ಐ ವಿಲ್ ಅಗೇನ್ ಕ್ರಿಯೇಟ್ ಒನ್ ಮೋರ್ ಫೈಲ್. ನಮಗೆ ಗೊತ್ತು ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಟಚ್ ಅಂತ ಕೊಟ್ಬಿಟ್ಟು ಡೆಮೋ.py ಅಂತ ಕೊಟ್ಟೆ. ಓಕೆ, ls-l ಕೊಟ್ಟಿದ್ದೀನಿ. ಇದಕ್ಕೆ ಏನ್ ಪರ್ಮಿಷನ್ ಬಂದಿದೆ, ರೀಡ್ ರೈಟ್ ಅಂದ್ರೆ 6 4 4 ಇದೆ. ಇದನ್ನ ಪರ್ಮಿಷನ್ ಮಾಡಿಫೈ ಮಾಡ್ಬಿಟ್ಟು ತೋರಿಸ್ಲಾ. chmod ಅಂತ ಕೊಟ್ಟೆ, 7 7 7 ಅಂತ ಕೊಟ್ಟಿದ್ದೀನಿ. ಅಂದ್ರೆ ಐ ಆಮ್ ಗಿವಿಂಗ್ ಆಲ್ ದ ಪರ್ಮಿಷನ್. ಡೆಮೋ.py. ಆಸ್ ಯು ಕ್ಯಾನ್ ಸಿ, ಎಲ್ಲರಿಗೂ ಎಲ್ಲಾ ಪರ್ಮಿಷನ್ಸ್ ಸಿಕ್ಕಿದೆ ಈಗ. ಅದೇ ಈಗ 3 ಜನಕ್ಕೂ ಬರೀ ರೀಡ್ ರೈಟ್ ಕೊಡ್ಲಾ ಅಂದ್ರೆ 6 6 6 6 ಕೊಟ್ಟೆ, ಎಂಟರ್ ಮಾಡಿದೆ. ಸಿ, ರೀಡ್ ರೈಟ್ ಸಿಕ್ತು. ಐ ಹೋಪ್ chmod ಅರ್ಥ ಆಗಿದೆ ಅಂತ. ಐ ವಿಲ್ ಸಜೆಸ್ಟ್ ಯು ಗೈಸ್, ಕಪಲ್ ಆಫ್ ಫೈಲ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಪರ್ಮಿಷನ್ಸ್ ಚೇಂಜ್ ಮಾಡ್ಬಿಟ್ಟು ls ಮಾಡ್ಬಿಟ್ಟು ಚೆಕ್ ಮಾಡಿ ಪರ್ಮಿಷನ್ ಚೇಂಜ್ ಆಗ್ತಿದ್ಯಾ, ಚೇಂಜ್ ಆಗಿದ್ರೆ ಹೇಗೆ ಎಕ್ಸಿಕ್ಯೂಟ್ ಆಗ್ತಿದ್ಯಾ ಇಲ್ಲ ಅಂತ. ಏನೇ ಡೌಟ್ ಇದ್ರು ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಥ್ಯಾಂಕ್ ಯು.